ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮಂದಿರ ಕೆಲಸ ಶುರು, ನಿಲ್ಲೋದೇ ಇಲ್ಲ. ರಾತ್ರಿ ಮಲಗೋ ಗಂಟನೂ ನಿಲ್ಲೋದೇ ಇಲ್ಲ. ಇವಾಗ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿನ ದಿನ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗಲ್ಲಿ ಡೈಲಿ ಒಂದೊಂದು ರೆಸಿಪಿನ ಶೇರ್ ಮಾಡ್ಕೊತೀರಿ. ನಿಮ್ಗೆ ಇಷ್ಟ ಆದರೆ ನೀವು ಈ ರೆಸಿಪೀಸ್ನ ಟ್ರೈ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಬೆಳಗ್ಗೆ ಎದ್ದು ಒಂದು ಕಪ್ ಟೀ ಅಥವಾ ಕಾಫಿ ಕುಡಿಲಿಲ್ಲ ಅಂದರೆ ದಿನವೇ ಸ್ಟಾರ್ಟ್ ಆಗೋಲ್ಲ ಅಂತ ಅನಿಸುತ್ತೆ. ಬೇರೆ ಎಷ್ಟೇ ಕೆಲಸ ಇದ್ರೂ, ಇಲ್ಲ ಮೊದಲು ಕೆಲಸನೇ ಶುರು ಮಾಡಿದ್ರೂ ತಲೆಯಲ್ಲಿ ಅದು ಓಡ್ತಾ ಇರುತ್ತೆ, ಇನ್ನೂ ನಾನು ಟೀ ಕುಡಿಲಿಲ್ವಲ್ಲ, ನಾನು ಕಾಫಿ ಮಾಡ್ಕೊಂಡು ಕುಡಿಲಿಲ್ವಲ್ಲ, ಟೀ ಕುಡಿಬೇಕಾ, ಟೈಮ್ ಆಯ್ತಲ್ವ, ಬೇಡವಾ ಅಂತ ಅಂದ್ಕೊಂಡು ಎಷ್ಟು ಯೋಚನೆ ಮಾಡಿ ಕೊನೆಗೆ ಟೀ ಮಾಡ್ಕೊಂಡು ಕುಡ್ದೇ ಬಿಡ್ತೀನಿ. ನನಗೆ ಮಾತ್ರ ಹಂಗೆ ಅನಿಸುತ್ತೋ ಇಲ್ಲ ನಿಮಗೂ ಆ ಥರ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇನ್ನು ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ, ಅದಕ್ಕೆ ಗೋರಿಕಾಯಿ ಪಲ್ಯ ಮಾಡಿದ್ದೆ. ಗೋರಿಕಾಯಿ ಪಲ್ಯ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಅಂತ ರೆಸಿಪಿನ ಶೂಟ್ ಮಾಡಿದ್ದೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಆದರೆ ಮಾತ್ರ ಸಖತ್ತಾಗಿರುತ್ತೆ ರೆಸಿಪಿ. ಟೇಸ್ಟು ಸೂಪರಾಗಿ ಬರುತ್ತೆ ಸಿಂಪಲಾಗಿ ಮಾಡಿದ್ರೂ. ಮೊದಲು ಚೌಳಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಸ್ವಲ್ಪ ಉದ್ದ ಕಟ್ ಮಾಡ್ಕೊಬೋದು, ಇಲ್ಲ ಸಣ್ಣ ಕಟ್ ಮಾಡ್ಕೊಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಆಮೇಲೆ ಸ್ವಲ್ಪ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಬ್ರೌನ್ ಕಲರ್ ಸ್ವಲ್ಪ ಕಲರ್ ಬರಬೇಕು. ಅದಾದಮೇಲೆ ಕಡಲೆ ಬೀಜನ ಹುರಿದು ಹಾಕ್ಕೊಂಡಿದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅದಾದಮೇಲೆ ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅರಿಶಿನ ಪುಡಿ, ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಹಾಕ್ಕೊತಾ ಇದ್ದೀನಿ ಇದರೊಳಗೆ. ಇದಾದಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀರು ಹಾಕ್ಬಾರ್ದು, ಹಂಗೆ ಡ್ರೈ ಆಗಿಬಿಡ್ಬೇಕು. ಸುಮ್ಮನೆ ಆನ್ ಆಫ್ ಥರ ಮಾಡಬೇಕಿದ್ದೀನಿ. ಇವಾಗ ನೋಡಿ, ಈಗ ತರಕಾರಿಯಾಗಿ ರುಬ್ಕೊ ಬಂದಿದ್ದೀನಿ, ಈ ಥರ ಆಗಿದೆ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೇಕಾದ್ರೆ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ಬೇಯಿಸಿದೆ ಅಂತ ಚೌಳಿಕಾಯಿನ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸಲ ಫ್ರೈ ಮಾಡಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಪುಡಿನ ಅದ್ರ ಜೊತೆ ಮಿಕ್ಸ್ ಮಾಡೋದು. ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ಇದರಲ್ಲಿ ಈರುಳ್ಳಿ ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ನನ್ನ ಮಗ ಅಡುಗೆ ಮಾಡುವಾಗ ತುಂಬ ಡಿಸ್ಟರ್ಬ್ ಮಾಡ್ತಿದ್ದ. ಕಟ್ ಮಾಡಿ ಇಟ್ಕೊಂಡಿದ್ದನ್ನ ನಾನು ಈರುಳ್ಳಿ ಹಾಕಲಿಲ್ಲ, ಆದರೆ ಪರವಾಗಿಲ್ಲ, ಪಲ್ಯ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಚೌಳಿಕಾಯಿ ಅಂತಲೂ ಅಂತಾರೆ. ಏನಾಯ್ತು? ಅದಕ್ಕೆ ಎದೋಳು, ಕಾಲು ನೋಯ್ತದೆ, ಎದೋಳಪ್ಪ. ಇನ್ನು ನನ್ನ ಮಗ ಅಂತೂ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್. ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡಿದ್ರು, ಮಲಗೋವರೆಗೂ ಆಟ ಆಡಿದ್ರು ಅವನಿಗೆ ಸುಸ್ತೇ ಆಗಲ್ಲ. ಅವನ ಜೊತೆ ನಾವಿದ್ದು ನಮಗೆ ಸುಸ್ತಾಗುತ್ತೆ ಹೊರತು ಅವನಿಗಂತೂ ಸುಸ್ತಾಗಲ್ಲ. ನೋಡಿ, ಅದೆಲ್ಲ ಆದಮೇಲೆ ಮಳೆ ಬರ್ತಿತ್ತು ಅಂತ ಬಂದು ಓದ್ಕೊಂಡು ಕೂತಿದ್ದಾನೆ. ಮಕ್ಕಳಿಗೆ ಓದು ಬರೀ ಅಂತ ಒತ್ತಾಯ ಮಾಡೋದಕ್ಕಿಂತ
ಪ್ರೋತ್ಸಾಹ ಮಾಡಿದ್ರೆ ಅವರು ಚೆನ್ನಾಗೇ ಇನ್ನೂ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ನಾನು ಅದನ್ನೇ ಮಾಡು ಇದನ್ನೇ ಮಾಡು ಅವ್ರು ಒತ್ತಾಯ ಮಾಡಿದ್ರು ಅದ್ರ ಮೇಲೆ ಅವನಿಗೆ ಓದೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಸುಮಾರು ಸಲ ನಾನು ನೋಡಿದ್ದೀನಿ. ಬಟ್ ಅವನು ಓದೋದಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ರೆ ಅವನು ಇನ್ನೂ ತುಂಬ ಚೆನ್ನಾಗಿ ಎಕ್ಸೈಟ್ಮೆಂಟಾಗಿ ಹೇಳ್ತಾನೆ, ಅಮ್ಮ ಹಿಂಗಲ್ವಾ, ಅಮ್ಮ ಹಂಗಲ್ವಾ ಅಂತ. ಅದೇ ನಾವು ಒತ್ತಾಯ ಮಾಡಿ ಇದನ್ನೇ ಹೇಳು ಅಂದರೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಅದನ್ನು ನಾನು ಅವನನ್ನು ನೋಡಿದ್ದೀನಿ ತುಂಬ ಸಲ. ಹಾಂ, ಇದೇನು ಮಗನೇ ಇದು? ಇದು ಯಾವುದು? ಫಸ್ಟ್ ಇದು ಹೇಳಬೇಕು, ಆಮೇಲೆ ಇದು ಯಾವ್ದು ಹೇಳಿ? ಹಾಂ, ಇದೇನು? ಏನದು? ನೀರು ಬೋಟು. ಇದು ನೆಕ್ಸ್ಟ್ ಇದಾ? ಹಾಂ, ಇದು ಲಾರಿಗೆ ಇಂಗ್ಲೀಷಲ್ಲಿ ಏನಂತಾರೆ? ಇಂಗ್ಲೀಷಲ್ಲಿ ಏನಂತಾರೆ? ಇದು 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 ಬೈಕ್, ಮೋಟ್ರ್ ಸೈಕಲ್. ಇದು ಸ್ಕೂಟ್ರು. ಇದು ಹಾಂ, ಇದು ಇದು ಮೆಟ್ರೋ. ಇದು ನೀವೇ ನೋಡಿದ್ರಲ್ಲ, ಇದು ಎಕ್ಸಾಂಪಲ್. ನಾನು ಫಸ್ಟ್ ಅವ್ನಿಗೆ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ, ಅಮ್ಮ ಇದು ಬೇಡ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡು ಅಂದ. ಈಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲ ಹೇಳ್ತಾ ಇದ್ದಾನೆ. ನಾನು ಕೇಳಿದ್ದೆಲ್ಲನು ಅಕಸ್ಮಾತ್ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಏನೋ ನಾನು ಹೇಳಿದ್ದಿದ್ರೆ ಅವ್ನು ಹೇಳ್ತಾನೆ ಇರಲಿಲ್ಲ. ಯಾಕೆಂದರೆ ಇಂಟ್ರೆಸ್ಟೇ ಹೊರಟೋಗ್ಬಿಡೋದು ನಮಗೆ ಅಷ್ಟೇ. ಇನ್ನೆಲ್ಲ ಆಯಿತು. ಏನದು? ಟ್ರೈನಾ? ಮತ್ತೆ ಬ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸಂಜೆ ನಮ್ಮೂರಲ್ಲಿ ದೇವ್ರು ತರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಗ ಫ್ರೆಶ್ ಅಪ್ ಆಗಿ ಪೂಜೆನೂ ಮಾಡಿ ದೇವ್ರು ತಂದು ತರ್ತಾ ಇರೋದಲ್ವ. ಈಗ ಸ್ವಲ್ಪ ಆರತಿಗಳು, ನಾಳೆ ಇನ್ನು ಮೇನ್ ಪೂಜೆ ಇರೋದು ನಾಳೆ. ಸೊ ಅದಕ್ಕೋಸ್ಕರ ಇವತ್ತು ದೇವ್ರು ತರುವಾಗ ಮಾಮೂಲಿ ಅವ್ರ ಊರಿಂದ ಆರತಿಗಳು ತರ್ತಾರಲ್ಲ, ಆ ಥರ ಆರತಿಗಳು ತಂದಿದ್ರು. ದೇವ್ರ ಮಾತ್ರ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದರು. ಇನ್ನು ನಾಳೆ ಮೇನ್ ಇರೋದು. ನೋಡಿದ್ರಲ್ಲ, ದೇವರ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣು ಸಾಲದು ತಾಯಿನ. ಆಲ್ರೆಡಿ ಒಂದು ದೇವ್ರನ್ನ ತಂದು ಇಟ್ಟಿದ್ದಾರೆ. ಇವತ್ತು ಸಂಜೆ ಎಲ್ಲ ದೇವರಿಂದ ತೊಗೊಬರ್ತಾರೆ. ನಾಳೆ ಪೂಜೆ ಮಡ್ಲಕ್ಕಿ ಮತ್ತು ಆರತಿ ಮಾಡೋರು ಮಾಡ್ತಾರೆ, ಮಾಡದೇ ಇದ್ದವರು ಇಲ್ಲ. ಆರತಿಗಳು ಮಾತ್ರ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ತಂದಿದ್ರು. ನೋಡೋಕ್ಕೆ ಖುಷಿ ಆಗೋದು ಆರತಿನ. ನಾನಂತೂ ಆರತಿ ಯಾವ ಥರ ತಂದವ್ರೆ ಅಂತಲೇ ನೋಡೋಕೆ ಹೋಗಿದ್ದಿದ್ದು. ಆದರೆ ಜಾಸ್ತಿ ಆರತಿಗಳು ಇರಲಿಲ್ಲ. ನಾಳೆ ಮಾಡ್ತಾರೆ ಅಂತ ಅನಿಸುತ್ತೆ ಮೇಯ್ನಾಗಿ. ಸೊ ನಾವು ದೇವ್ರನ್ನ ನೋಡಿಕೊಂಡು ಮನೆಗೆ ಬಂದ್ವಿ. ಅಲ್ಲಿ ನೋಡಿ ಡ್ರೋನು ಸಹ ಬಿಟ್ಟಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ. ಅದಕ್ಕೆ ನನ್ನ ಮಗ, ಅಮ್ಮ ಏರೋಪ್ಲೇನ್ ಬಿಟ್ಟಿದ್ದಾರೆ ನೋಡು, ನನಗೂ ಕೊಡಿಸು ಅದನ್ನು ಅಂತಿದ್ದ. ಅವನು ಇಲ್ಲೇ ಇದ್ದರೆ ಇನ್ನು ಹಠ ಮಾಡ್ತಾನೆ ಅಂದ್ಬಿಟ್ಟು ನಾನು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟೆ ಅವನ್ನ. ಅಲ್ಲಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಡುಗೆ ಕೆಲಸ ಇತ್ತು. ಅಡುಗೆ ಕೆಲಸ ಮಾಡಿ ಊಟ ಮಾಡಿ ಅವನವ್ರ ಅಪ್ಪನ ಜೊತೆ ಜ್ಯೂಸ್ ಕುಡ್ಕೊಂಡು ಆಟ ಆಡ್ತಾ ಇದ್ದ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.